If I lay down and I play dead and I stay dead, baby you'll get. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರಿಣಿ ಮಾತಾಡ್ತಿದ್ದೀನಿ. ನೀವೆಲ್ಲರೂ ಕೇಳೋ ಹಾಗೆ ರಕ್ಷಾ ಹೇಗಿದ್ದಾಳೆ, ಎಲ್ಲರ ಕ್ವಶನ್ ರಕ್ಷಾ ಹೇಗಿದ್ದಾಳೆ ರಕ್ಷಾ ಹೇಗಿದ್ದಾಳೆ ಅಂತ. ಎಕ್ಸಾಕ್ಟ್ಲಿ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದೆ, ಬಟ್ ಕೆಲವೊಂದು ಕಾರಣದಿಂದ ನನಗೆ ಅವಳ ಮೀಟ್ ಮಾಡೋಕ್ಕಾಗಿಲ್ಲ ರಕ್ಷಣನ. ಖಂಡಿತ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು, ನೀವು ಕೇಳೋ ಮುಂಚೆ ನಾನು ಕೊಡಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಾಂತರದಿಂದ ನನಗೆ ರಕ್ಷಣಾ ಹತ್ತಿರ ಹೋಗಲಿಕ್ಕೆ ಆಗಲಿಲ್ಲ. ನಿಮಗೋಸ್ಕರ ನಾನು ಕೇಳ್ತಾ ಇರ್ತೇನೆ ಫೋನಲ್ಲಿ ಹೇಗಿದ್ದಾಳೆ ಏನು ಅಂತ, ಅವಳ ಬಗ್ಗೆ ತಿಳ್ಕೊಳ್ತಿರ್ತೇನೆ. ಬಟ್ ಅಂದರೆ ನಿಮಗೆ ನಾನು ತಿಳಿಸ್ಬೇಕಾದ್ರೆ ನನ್ನ ಕರ್ತವ್ಯ, ಯಾಕೆಂದರೆ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ರಕ್ಷನ್ಗೂ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ನಾನು ರಕ್ಷನ್ ಮನೆಗೆ ಹೋಗಿದ್ದೆ. ರಕ್ಷನ್ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಖಂಡಿತ ಹೇಗಿದ್ದಾಳೆ ಅನ್ನೋದು ಅವಳಿಗೇನೆ ಕರೆಕ್ಟಾಗಿ ಗೊತ್ತಿಲ್ಲ, ಅವಳು ಏನು ಮಾತಾಡ್ತಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಅಂದರೆ ಅವಳಿಗೆ ಕೆಲವೊಂದು ಹೇಳ್ತಾರೆ ನಂಬಿಕೆಯ ಮೂಢನಂಬಿಕೆ ಅಂತ ನಾನು ಹೇಳೋಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಕೆಲವೊಂದು ವಿಷಯನ ನಾವು ನಂಬಲಿಕ್ಕೆ ಆಗೋದಿದ್ದದ್ದು, ಕೆಲವು ವಿಷಯ ಕೂಡ ನಂಬಲಿಕ್ಕೆ ಕೆಲವೊಂದು ಟೈಮ್ ಬಂದಾಗ ನಂಬಲೇಬೇಕು ಅಂತಲೇ ಹೇಳ್ಬೋದು. ಖಂಡಿತ ನಾನು ಅತಿಯಾಗಿ ಯಾವುದನ್ನು ನಂಬುವುದಿಲ್ಲ, ಆದರೆ ಕೆಲವೊಂದು ವಿಷಯದ ಬಗ್ಗೆ ನಾವು ಕಣ್ಣಲ್ಲಿ ನೋಡಿದಾಗ ನಂಬೇಕೋ ಬೇಡವೋ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಅದು ರಕ್ಷಣಾ ವಿಷಯದಲ್ಲೂ ಹಾಗೆ ಆಗಿದೆ. ಅದು ಏನು ಅಂತ ಸಮಯ ಬಂದಾಗ ನಾನು ಹೇಳ್ತೇನೆ. ಆದರೆ ಇವಾಗ ರಕ್ಷಾ ಸ್ವಲ್ಪ ರಿಕವರ್ ಆಗ್ತಾಳೆ ಅನ್ನೋದು ನಂಬಿಕೆ ಇದೆ ನನಗೆ ಕೂಡ. ನೋಡುವಾಗ ರಕ್ಷಾ ಹುಷಾರಾಗ್ತಾಳೆ ಖಂಡಿತ ಅಂತ. ಈಗ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಬಂದಿದ್ದಾರೆ. ನಮ್ಮ ತಾಯಿ ಮನೇಲಿ ಇದ್ಲು ರಕ್ಷಾ, ಇಲ್ಲಿಂದ ಇವಾಗ ನಿನ್ನೆ ತಾನೇ ಅವಳ ಅಜ್ಜಿ ಮನೆಗೆ ಬಂದಿದ್ದಾಳೆ ರಕ್ಷಾ. ಹಾಗಾಗಿ ನಾನು ಇಲ್ಲಿಗೆ, ನಮಗೆ ನಿಯರ್ ಆಗುತ್ತೆ ಇಲ್ಲಿ ಅವಳ ಅಜ್ಜಿ ಮನೆಗೆ. ಸೊ ಅದಕ್ಕೆ ನಾನು ಇಲ್ಲಿಂದನೇ ಹೋಗೋಣ ಅಂತ ಇವತ್ತು ಹೋಗಿ ನೋಡಿ ಬಂದೆ ಅವಳನ್ನ. ಚೆನ್ನಾಗೇ ಇದ್ದಾಳೆ ಅಂತಲೂ ಹೇಳೋಕ್ಕೆ ನನಗೆ ಹೇಗೆ ಹೇಳೋದಲ್ವ, ನಾವು ನೋಡಿಬಿಟ್ಟು ಅವಳು ಚೆನ್ನಾಗಿದ್ದಾಳ ಇಲ್ವ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ತುಂಬಾ ಖುಷಿಯಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕೆ. ಬಟ್ ಒಂದಂತ ಹೇಳಬಲ್ಲೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅವರ ಅಜ್ಜಿ ಮನೆಯವರು. ತುಂಬಾ ಚೆನ್ನಾಗಿದ್ದಾಳೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅವರು, ಅದಂತೂ ನಿಜ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಅಂತ ಮಕ್ಕಳನ್ನು ನೋಡೋದು, ತುಂಬಾ ಕಷ್ಟ. ಯಾಕೆಂದರೆ ಅವಳಿಗೆ ರೀಸಸ್ ಮಾಡೋದಾಗಲಿ, ಮೋಷನ್ ಹೋಗೋದು ಯಾವುದೂ ಗೊತ್ತಾಗಲ್ಲ. ಕೆಲವೊಂದು ಸಲ ಹೇಳ್ತಾಳೆ, ಕೆಲವೊಂದು ಸಲ ಹಾಗೇನೆ ಹೋಗುತ್ತೆ. ಆ ಸಮಯದಲ್ಲಿ ಇದೆಯಲ್ಲ, ಚಿಕ್ಕ ಪಾಪುಗೆ ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಅದು ಚಿಕ್ಕ ಪಾಪು. ಬಟ್ ಒಂದು 16 ಇಯರ್ ಹುಡುಗಿ, 16-17 ವರ್ಷದ ಹುಡುಗಿ ಈ ಥರ ಆದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ನನಗೆ. ಅದರಲ್ಲಿ ನಮ್ಮ ತಾಯಿ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದು ಒಂದು ಖುಷಿ ಇದೆ ನನಗೆ. ನಮ್ಮ ಅಣ್ಣಂದರು, ನಮ್ಮ ಅತ್ತಿಗೆಯವರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಕೆಲವೊಂದು ಕಾರಣದಿಂದ ಅವರು ಇಲ್ಲಿಗೆ ಬರಬೇಕಾಗಿತ್ತು. ಅಂದರೆ ಅವರಿಗೆ ಮದ್ದಿದ್ದೆಲ್ಲ ಪ್ರಾಬ್ಲಮ್ ಆಯಿತು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ನಿಯರ್ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಅವಳ ರಕ್ಷಣಾ ಅಜ್ಜಿ ಮನೆಯವರು ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ನನಗೆ ಇವತ್ತು ನೋಡಿದಾಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವ್ರ ಮನೆಯವರು ತುಂಬ ಪ್ರೀತಿಯಿಂದ ಹುಡುಗಿನ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು ನನಗೆ ಅದು ನೋಡಿ. ರಕ್ಷಾ ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನಿಮ್ಮೆಲ್ಲರ ಆಶೀರ್ವಾದ ರಕ್ಷಣೆ ಮೇಲೆ ಇರಲಿ. ಹಾಗೆಯೇ ರಕ್ಷಣ್ ಮನೆಗೆ ಹೋದಾಗ ಅವಳು ಯಾವಾಗಲೂ ಕೇಳ್ತಾ ಇರ್ತಿಲ್ಲ, ಚಾಕ್ಲೇಟ್ ಬೇಕು ಅಂತ. ಆ್ಯಕ್ಚುಲಿ ನಮ್ದೇನು ಗೊತ್ತಾ, ನಮ್ಮದು ಸ್ವಲ್ಪ ಹಳ್ಳಿ, ಇಲ್ಲಿ ನಿಯರ್ ಅಷ್ಟು ಅಂಗಡಿಯಲ್ಲಿ ಚಾಕ್ಲೇಟ್ಸ್ ಎಲ್ಲ ಸಿಗಲ್ಲ. ಬಟ್ ಇಲ್ಲಿ ಹೋಗುವಾಗ ನಾನು ಅನ್ಕೊಂಡೆ ನಾನು ಚಾಕ್ಲೇಟ್ ತೊಗೋಬೇಕು ರಕ್ಷಣಿಗೆ ಅಂತ. ಆದಮೇಲೆ ನಾವು ಮಾತಾಡ್ಕೊಂಡು ಹೋದಾಗ ಅದು ನಂಗೆ ನೆನಪೇ ಆಗಿಲ್ಲ ರಕ್ಷಣ್ ಚಾಕ್ಲೇಟ್ ತೊಗೋಬೇಕಂತ. ಹಾಗಾಗಿ ನಾನು ಹಾಗೆ ಹೋಗಿದ್ದೆ ರಕ್ಷಣ್ ನೋಡೋಕ್ಕೆ. ತುಂಬ ಬೇಜಾರಾಯ್ತು, ನಾನು ಖಾಲಿ ಹೋದ್ನಲ್ಲ ರಕ್ಷಣ್ ನೋಡಲಿಕ್ಕೆ ಅಂತ. ಖಂಡಿತ ನಾನು ಸಂಡೇ ಹೋಗಲಿಕ್ಕಿದೆ ನಾನು. ಸೊ ಆವಾಗ ಖಂಡಿತ ರಕ್ಷಣಿಗೆ ಚಾಕ್ಲೇಟ್ ಆಗಲಿ ತಿಂಡಿ ಆಗಲಿ ತೊಗೊಂಡು ಹೋಗ್ತೇನೆ. ಬಟ್ ಅಲ್ಲಿಂದ ಅಂಗಡಿಯಿಂದ ತರಿಸ್ಕೊಂಡೆ, ಅದು ಅಷ್ಟಾಗಿ ಚೆನ್ನಾಗಿರಲ್ಲ ಅಂಗಡಿಯಲ್ಲಿ, ಅಲ್ಲಿ ಪಕ್ಕದ ಅಂಗಡಿಯಲ್ಲೆಲ್ಲ. ಬಟ್ ಓಕೆ, ತಂದು ಕೊಟ್ಟರು. ಆದರೂ ನೆಕ್ಸ್ಟ್ ಸಂಡೇ ಹೋಗ್ತೇನೆ. ಇವಾಗ ಸಂಡೇ ಹೋದಾಗ ನಾನು ಖಂಡಿತ ಅದು ವೀಡಿಯೋನು ಹಾಕ್ತೇನೆ. ಕೆಲವು ಸಂಘ ಸಂಸ್ಥೆಗಳಿಂದ ಅವಳಿಗೆ ಹೆಲ್ಪ್ ಆಗಲಿ ಅಂತ ಕೆಲವು ಕಡೆಯಲ್ಲಿ ಮಾತಾಡಿದ್ದೇನೆ. ತುಂಬ ಜನ ಅವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದೊಂದು ತುಂಬ ಖುಷಿಯಾಗಿದೆ ನನಗೆ. ನವೀನ್ ಪುತ್ತೂರು ಅಂತ, ಅವರು ತುಂಬ ಸಪೋರ್ಟ್ ಮಾಡಿ ಇವಾಗ ಅವರ ಕೈಲಾದಷ್ಟು, ಅಂದರೆ ಅವರ ಸಂಸ್ಥೆಯಿಂದ ಕೈಲಾದಷ್ಟು ಈ ರಕ್ಷಳಿಗೆ ಸಹಾಯ ಮಾಡ್ತಾರೆ ಅಂತ ಇದ್ದಾರೆ. ಸೊ ಅವರು ಹೇಳಿದ್ದಾರೆ ನಾನು ಖಂಡಿತ ಬರ್ತೀನಿ ಅಂತ. ಹಾಗಾಗಿ ಸಂಡೇ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ಸೀದಾ ನಾವು ರಕ್ಷಣ್ ಮನೆಗೆ ಹೋಗ್ತಿದ್ದೀವಿ. ಅವಾಗ ಖಂಡಿತ ವಿಡಿಯೋ ಮಾಡ್ತೇನೆ. ಇವತ್ತು ನಾನು ಹೋಗಿರೋ ವಿಡಿಯೋ, ರಕ್ಷಾಂದು ವಿಡಿಯೋನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ರಕ್ಷಾ ಹೇಗಿದ್ದಾಳೆ, ಏನು ಎತ್ತ ಅಂತ ನೀವು ನಿಮ್ಮ ಕಣ್ಣಾರೆ ನೋಡಿ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಯಾರು ಏನು ತಪ್ಪು ತಿಳ್ಕೊಬೇಡಿ ವಿಡಿಯೋ ನೋಡಿಬಿಟ್ಟು. ನಿಮ್ಮೆಲ್ಲರಿಗೂ ರಕ್ಷಾ ಹೇಗಿದ್ದಾಳೆ ಅಂತ ನೋಡಬೇಕು,
ಹೇಗಿದ್ದಾಳೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ರಕ್ಷನ್ಗೆ ಏನಾಯಿತು, ಹೇಗಿದ್ದಾಳೆ ಅನ್ನೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ. ಖಂಡಿತ ನೋಡಿ, ರಕ್ಷಾಳಿಗೆ ಆಶೀರ್ವದಿಸಿ, ಚೆನ್ನಾಗಿ ಹುಷಾರಾಗಿ ಬಾ ರಕ್ಷಾ ಅಂತ ಹೇಳ್ಕೊಂಡು ನೀವು ಅಲ್ಲಿಂದ ಬ್ಲೆಸ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ತಿರೋದು. ನೋಡ್ಕೊಂಡು ಬನ್ನಿ ವಿಡಿಯೋನ. ರಕ್ಷನ್ ಹತ್ರ ಮಾತಾಡಿದಾಗ ನಾವು ಖುಷಿಯಿಂದ ನೆಗಡ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನು ನೋಡಿಬಿಟ್ಟು ಯಾರು ಕೂಡ ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಪ್ಲೀಸ್, ದಯಮಾಡಿ. ಯಾಕಂದರೆ ನೀವು ಅನ್ಕೋಬೋದು ಆ ಮಗು ಹುಷಾರಿಲ್ಲ, ಇವರು ಯಾಕೆ ಇಷ್ಟೊಂದು ನೆಗಡ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಖಂಡಿತ, ಯಾಕಂದರೆ ನಾವು ನೋಡಿ ಅಂಥ ಮಕ್ಕಳ ಜೊತೆ ನಾವು ಸೀರಿಯಸ್ ಆಗಿರೋ ಹಾಗಿಲ್ಲ. ನಾವು ತಮಾಷೆ ಮಾಡಿಕೊಂಡು ಅವ್ರ ಹತ್ರ ಇದ್ದರೆ ಅವ್ರು ಖಂಡಿತ ಬೇಗ ಹುಷಾರಾಗ್ತಾರೆ. ನಾವು ತುಂಬ ಆ್ಯಕ್ಟಿವ್ ಆಗಿದ್ದರೆ, ನಾವು ಖುಷಿಯಾಗಿದ್ದರೆ ಎಂಥ ರೋಗ ಬಂದರೂ ಕೂಡ ನಾನು ದಾಟ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ನಾವೆಲ್ಲ ಅವಳ ಹತ್ರ ಮಾತಾಡುವ ಖುಷಿಯಿಂದ ತಮಾಷೆ. ಹೋದವರು ತುಂಬ ಬೇಜಾರಲ್ಲಿದ್ದಾರೆ, ಡಲ್ ಆಗಿದ್ದರೆ, ಏನೋ ಬೇಜಾರಲ್ಲಿ ಮಾತಾಡಿದರೆ ಅವ್ರಿಗೇನಾಗುತ್ತೆ, ನನಗೇನೋ ಆಗಿದೆ ಅದಕ್ಕೆಲ್ಲ ನೋಡಲಿಕ್ಕೆ ಬರ್ತಾ ಇದ್ದಾರೆ, ಅವಳಿಗೆ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ರಕ್ಷಣಾ ಹತ್ರ ಖುಷಿಯಿಂದ ಮಾತಾಡಿದ್ವಿ, ಕಾಮಿಡಿಯಿಂದ ಮಾತಾಡ್ತಾಯಿದ್ವಿ. ಇದನ್ನು ನೋಡಿಬಿಟ್ಟು ಬೇರೆಯವರು ಕಮೆಂಟ್ ಅಂತೂ ಹಾಕಕ್ಕೆ ಹೋಗ್ಬಿಡಿ ದಯಮಾಡಿ. ಅವಳು ಹುಷಾರಾದ್ಮೇಲೆ ಈ ಥರ ಕಮೆಂಟ್ ನೋಡಿದ್ರೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್, ದಿಸ್ ಮೈ ರಿಕ್ವೆಸ್ಟ್. ಸ್ಟ್ರಾಂಗ್ ಅತ್ತಲ್ಲ ಓಕೆ ಸ್ಟಾರ್ಟ್ ಪಲ್ಲೆ ఆయన పోతారే ಹುಷಾರುಲ್ಲ ಬಂದ್ಲೆ yank ಮದ್ದು ದಾಲ ಬೊಚ್ಚಿ ಬಂದ್ಲೆ ಮಮ್ಮುನ್ ಪೆ ಬನಿ ಅಮ್ಮನ್ ಪೆ ಬನಿ ಗಮ್ಮತ್ ದಾದೆತ್ತಲ ಪೋಡ್ಗೆ ಇಜ್ಜಿ ಅಂಕ್ ದೋಜ ಮಾತ್ರ ಇಪ್ಪುನ್ ಬೊಕ ಏರ್ಲ ಇಜ್ಜೆ ಬನಿ ಸ್ಮೈಲ್ ಕೊರ್ಲೆ ತೆಲ್ಪಲೆ ಏತ್ ಪರ್ಲು ರಕ್ಷಾ ಇತ್ತೆ ರಕ್ಷಾ ಪರ್ಲ ಆತಲಿತ್ತ ಅತ ರಕ್ಷಾ ತೆಲ್ಪಲೆ ಸರಿ ತೆಲ್ಪಲೆ ಕ್ಯಾಂಪೋಪೆ ಜೋಕಿ ಮುಲ್ತು ಶಾಲೆ ನಡತಿವು ಕ್ಯಾಂಪೋಪೆ ಅಕ್ಷಿ ಬಂದ ಹರಿಣಾಕ್ಷಿ ಹರಿಣಿ ತಿಂಡಿ ಬತ್ತಂಡಿ ತಿಂಡಿ ಬತ್ತಂಡಿ ರಕ್ಷಾಗ ತಿಂಡಿ ಬತ್ತಂಡಿ ರಕ್ಷಗಲ್ಲ ಏನು ರಕ್ಷ ಏನು ಇಪ್ಪಡಿ ಪುಡಿದ್ಯಾ ಏನು ರಕ್ಷು ವಾವ್ ಚಾಕ್ಲೇಟ್ ಎಂಗ್ಲೆಂಗ್ಲುಂಡ ಚಾಕ್ಲೇಟ್ ಬ್ರೆಡ್ ತಿನ್ಲೆ ಬ್ರೆಡ್ ಬ್ರೆಡ್ ರಕ್ಷಾ ಮೆಲ್ಲ ದೆಪ್ಪಲೆ ಅಂದರೆ ಓಣ ಒಂದಿಲ್ಲ Apo, ini boardnya dia tadi kan bukan dia tipe ni kewian korpen. Ni ke boardnya dia pun. Ni ke board. Ni ke korpen aja untuk. ada lah macam. Ini pura tim para ni teh. yang mana ada mata nade?
पिने ಅಪ್ಪ ಅವು ಏನು ಕೊರು ನಾನಡ ಬರ್ತಾರೆ ಎಂಕು ಕೊರ್ಲಿದೇರ ಒಂದು ಪೂರ ಹಾಲು ಪೂರ ಕೊರಂಬರಡು ಎಂಕು ಕೊರ್ಲಿದೇರ ಅವು ಕಂದಿರದೆ ಮಲೆ ಯಾಂದೆ ತಿತ್ತ ಅದು ಕಂದಿರದೆ ಅದು ಇರಬಹುದು ಒಂಜಿ ಬರ್ಲಿ ಅವಾಗ ಪುಟ ಒಂಜಿ ಬರ್ಲಿ ಈ ಆಗ್ಲೇ ಒಂಜಿ ಬರ್ಲಿ ಯಾವ ಗೊತ್ತಿದೆಯಲ್ಲ ಇದಕ್ಕೆ ಅವ ಮುಳ್ಳತ್ತು ತಿಂದು ತಿಂದು ಇಂದ ಏನು ಕೊಡ್ಪೆ ಇಂದ ನೆಟ್ಟು ತಿಂದು ದೆತ್ತು ತಿನ್ನು ತಿನ್ನ ಆಯ್ತು ನಮ್ಮ ನೆಟ್ಟು ಕೊಡ್ಪೆ ಇಂದ ಒಂದು ತಿಂದ ನೈಟ್ ಎತ್ತು ತಿನ್ನು ಆಯ್ತು ಕಂತದ್ದು ತಿನ್ನು ಒಂದು ಬುಕ್ಕ ತಿನ್ನು ಅವು ಬುಕ್ಕ ತಿನ್ನು ಒಂದು ತಿನ್ನು ಒಂದು ತಿನ್ನವ ನೀನು ಬೋಟ್ನ ತಿನ್ನು ಅವ ಚಿಕ್ಕದಿಲ್ಲವ ಅವು ಬಡ್ಸಿ ಎಷ್ಟು ತಿಂದು ಚಾಕ್ಲೇಟ್ ಒಂದು ಮಾರಾಜಿ ಕೊರ ನನಜ್ಜಿ ಅವು ತಿನ್ಲೆ ರಕ್ಷಾ ಚಾಕ್ಲೇಟ್ ಅವು ತಿನ್ಲೆ ಫಸ್ಟ್ಗೆ ಅವು ತಿನ್ಲೆ ಫಸ್ಟ್ಗೆ ಚಾಕ್ಲೇಟ್ ಆತ ಬ್ರೆಡ್ ಉಂಟು ಚಾಕ್ಲೇಟ್ ಯಾಂದೆ ಕೊರ್ಪಿಡಿ ಕೊರಿ ಯಾಂದೆ ಕೊರ್ಪೆ ಚಾಕ್ಲೇಟ್ ಕಾಕಾಜಿ ಕೊರಿ ಕೊರಡು ನಾನು ಉಡೇದು ಕೊರ್ಪೆ ಯಾಕೆ ಪೂಜಾ ಹಿರೇಗೆ ಹಿರೇಗೆ ಕೊಡ್ತೇವೆ ಉಡೇದು ಕೊಡ್ತೇವೆ ಡೈ ಬುಲ್ಪುನ್ ರಕ್ಷಾ ಕಂತು ಕೊರದು ಚಾಕ್ಲೇಟ್ ಇದಾಗಿತ್ತೆ ಕಂತು ಕೊರಿಬೇಕ ಏನಕ್ಕೆ ಬುಲ್ಪುನಿ ಅಕ್ಕ ಗೊಂತುಂಡು ಕೊರಿಯಾರ ಅಕ್ಕನಕ್ಲೆಗ್ ರಕ್ಷಾ ಹೆಂಗ್ ಕೊರ್ಲಿ ರಕ್ಷಾ ಹೀರೋ ತೋಡಿತ್ತು ನೈಟ್ ಚಾಕ್ಲೇಟ್ ಉಂಡ ಅಂತ ಹೆವಿ ಆಪು ನೈಟ್ ಉಂಡ ತುಲೆ ಕೂಡ ಓಯ್ ಆಯ್ತು ಉಂಡ ತುಲೆ ಕೂಡ ನಾನ ಉಂಡೆ ಪುತುಲೆ ಉಂಡೆ ಅವಳ ಅಂಗಡಿ ಇಜ್ಜಂಡಿಗೆ ತುಕೆ ಹೆಂಗ್ ಅರ್ಧ ಹೆಂಗ್ ಎಕಡೆ ಅರ್ಧ ಕೊರಿಲ್ಲ ಹಂಗೆ ತೊಂದಿತ್ತು ನನಗೆ ತೊನ್ವಿ ಅರ್ಧ ರಕ್ಷಾ ಹೆಂಗ್ ಕೊರ್ಲಿ ಮಗ ಅರ್ಧ ಕಟ್ ಮಲ್ಪ್ಲೆ ಸಾರಿ ಕಟ್ ಮಲ್ಪ್ಲೆ ಸಾರಿ ಪಾಲಾಡು ಒಂಜೇಲಕ್ಕ ಹೆಂಗ ಹೆಂಗಿಜ್ಜ ಅರ್ಧ ಹೆಂಗರ್ಧ ಅರ್ಧ ಅವಿ ನಿಕ್ ಹೆಂಗ ಚಾಕ್ಲೇಟ್ ಅರ್ಧ ಕೊರ್ಲೆ ಕೋಪ ರಕ್ಷಾ ಹೆಂಗ್ ಕೊಡ್ಜಾತ ಗಣಪೂಜನ ನೀರಿಗೆ ಮುಗಿಂಟು ಅವು ದುನ್ನ ಒಂದೊಂದು ಕೈಟಿತ್ತು ಅಂತ ತೊಲ್ಲಿರೋದು ಕೈಟಿದ್ದು ಲೆಕ್ಕದ ಕೊರ್ಲೆ ಹೀರೆ ಕೊರಡು ತತ್ತಂಡು ಹುಷಾರ್ ರಕ್ಷಾ ಹುಷಾರಿತ್ತ
ರಕ್ಷಾ ಎಂಪೋಡಾ ರಕ್ಷಾ ಓಕೆ ಬಾಯ್ ರಕ್ಷಾ ಸೇ ಬಾಯ್ ಸೇ ಬಾಯ್ ಸೇ ಬಾಯ್ ಬಾಯ್ ಸೇ ಬಾಯ್ ಟು ಬಾಯ್ ಬರ್ಲೆ ಸರಿ ಕೊರೋಡು ಕಿಸ್ ಕೊರೋಡು ಸರಿ ಸೌಂಡ್ ಬರ್ತಡಿತ್ತೆ ಈ ಬಕ್ಕ ಪಾತೆರ್ನಾಗ ಅರ ಪಂಡಾಲ ಇಂಕ್ ಪಂಡಾಲ್ ಅವೇನೆ ಅನ್ ಮೈಂಡ್ ಹಿಡ್ದಿ ಉಂಡಲ್ಲ ಎಕಡೆ ಏನು ಬನ್ನಿ ಅಭಿ ಅಣ್ಣ ಏನು ಬನ್ನಿ ಲೆಪ್ಪರಣನ yes ಎಂಚಲೆ ಎప్పుడు హరిణేన అక్షి 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 ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜೆ ಆಮಂತ್ರಣ 22/2/2025ನೇ ಶನಿವಾರ ಸ್ಥಳ ಶಿಲ್ಲಾಲು ಪಡಿಬೆಟ್ಟು 5 ಸೆನ್ಸ್ ವಟಾರ ಕಾರ್ಯಕ್ರಮಗಳ ವಿವರ ದಿನಾಂಕ 22/2/2025ನೇ ಶನಿವಾರ ಸಾಯಂಕಾಲ ಗಂಟೆ 6:30ರಿಂದ ಶ್ರೀ ಶನೀಶ್ವರ ಪೂಜೆ